ವಿವಾಹಿತ ದಂಪತಿಗೆ ಯಾರು ಗಂಡ ಹೆಂಡತಿ ಇರ್ತಾರಲ್ಲ ಇಂಥವ್ರಿಗೆ ಜಂಟಿ ಐಟಿ ತೆರಿಗೆ ಅಂತೇಳಿ ಒಂದು ಯೋಜನೆ ಜಾರಿ ಮಾಡಿದ್ರೆ ಹೇಗೆ? ಇದು ಬಜೆಟ್ನ ಅತಿ ದೊಡ್ಡ ಇಂಪ್ಯಾಕ್ಟ್ ಮಾಡುವಂಥ ಒಂದು ಪ್ಲಾನ್ ಆಗಿಬಿಡುತ್ತೆ ಒಂದು ವೇಳೆ ಇದನ್ನು ಜಾರಿ ಮಾಡಿದ್ರೆ. ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಒಟ್ಟಿಗೆ ಗಂಡನಿಗೆ ಬೇರೆ ಟ್ಯಾಕ್ಸು ಹೆಂಡತಿಗೆ ಬೇರೆ ಟ್ಯಾಕ್ಸು ಅಂತಲ್ಲ, ಗಂಡ ಹೆಂಡತಿಗೆ ಒಂದೇ ಟ್ಯಾಕ್ಸ್ ಮಾಡಿಬಿಟ್ರೆ ಹೇಗೆ? ಕುಟುಂಬದ ತೆರಿಗೆ ಹೊರೆ ದೃಷ್ಟಿಯಿಂದ ನಾವು ಗಮನಿಸ್ಕೊಂಡಾಗಿದ್ದನ್ನು ಇಲ್ಲಿ ಆ ತೆರಿಗೆ ಹೊರೆಯನ್ನು ಇಳಿಸುವಂಥ ಕೆಲಸವನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾ ಇದ್ದಾರಾ? ಕುಟುಂಬ ಏನು ಎದುರಿಸ್ತಾ ಇದೆಯೋ ಆರ್ಥಿಕ ಒತ್ತಡವನ್ನು ಅದಕ್ಕೆ ಮದ್ದು ಅರಿಯುವಂಥ ಕೆಲಸವನ್ನು ಈ ಬಾರಿಯ ತಮ್ಮ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾರಾ ಅಂತ. ಏನಿದು? ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ಸ್ ಸಂಸ್ಥೆ ಇದೆಯಲ್ಲ, ಒಂದು ಮಹತ್ವದ ಸಲಹೆಯನ್ನು ಕೊಟ್ಟಿದ್ದಾರೆ. ಅಕಸ್ಮಾತ್ ಇದನ್ನು ನಿರ್ಮಲಾ ಸೀತಾರಾಮನ್ ಅವರು ಯಥಾವತ್ತಾಗಿ ಇದನ್ನು ಕನ್ಸಿಡರ್ ಮಾಡಿ ಪರಿಗಣಿಸಿ ಜಾರಿ ಮಾಡಿದ್ರೆ ಸಂಬಳ ಪಡೆಯುವಂಥ ದಂಪತಿ, ಗಂಡನೂ ಕೆಲಸ ಮಾಡ್ತಿದ್ದಾರೆ ಹೆಂಡತಿನೂ ಕೆಲಸ ಮಾಡ್ತಿದ್ದಾರೆ ಅಂತ ಬಂದಾಗ ಅವರಿಬ್ಬರಿಗೂ ಒಂದು ಜಾಕ್ಪಾಟ್ ಆಗುವಂಥ ಯೋಜನೆ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿವಿಧ ಸ್ಲ್ಯಾಬ್ಗಳು ಜಾರಿಯಾಗಬಹುದು. ಗಂಡನಿಗೆ ಒಂದು ಸಲ ಟ್ಯಾಕ್ಸ್ ಹಾಕೋದು, ಹೆಂಡತಿಗೆ ಒಂದು ಸಲ ಟ್ಯಾಕ್ಸ್ ಹಾಕೋದು, ಅವ್ರು 3 ಲಕ್ಷ ದುಡಿದ್ರು ಅಂತ, ಇವ್ರು 3 ಲಕ್ಷ ದುಡಿದ್ರು ಅಂತ, ಅವ್ರಿಗೆ ಸಪ್ರೇಟು ಇವ್ರಿಗೆ ಸಪ್ರೇಟ್, ಈ ಥರದ್ದೆಲ್ಲ ಇದೆಯಲ್ಲ, ಇದೆಲ್ಲ ಸ್ಲ್ಯಾಬ್ಗಳನ್ನ ತೆಗೆದು ಗಂಡ ಹೆಂಡತಿ ಇಬ್ಬರ ಆದಾಯವನ್ನು ಕೂಡ ಕ್ರೋಢೀಕರಿಸಿ ಒಂದೇ ಸ್ಲ್ಯಾಬ್ ಮಾಡುವಂಥ ಚಾನ್ಸಸ್ ಇದರಲ್ಲಿದೆ. ಈ ವರ್ಷದ ಕೇಂದ್ರ ತನ್ನ ಬಜೆಟ್ನಲ್ಲಿ ಹೊಸ ಟ್ಯಾಕ್ಸನ್ನು ಘೋಷಣೆ ಮಾಡುವಂಥ ಚಾನ್ಸಸ್ ಇದೆ. ಜಂಟಿ ತೆರಿಗೆ ಸ್ಲ್ಯಾಬ್ಗಳು ಹೇಗಿರುತ್ತೆ ಅಂದರೆ, ಇದು ಒಂದು ವೇಳೆ ಜಾರಿ ಆದರೆ, ಸಲಹೆ ಕೊಟ್ಟಿದ್ದಾರೆ ಇಲ್ಲಿ, ಸಲಹೆ ಕೊಟ್ಟ ಮೇಲೆ ಇದು ಜಾರಿ ಆದರೆ ಹೇಗಿರುತ್ತೆ ಅಂದರೆ ನೋಡಿ, 6 ಲಕ್ಷ ರೂಪಾಯಿವರೆಗೂ ಕೂಡ ಟ್ಯಾಕ್ಸೇ ಇರಲ್ಲ ಗಂಡ ಹೆಂಡತಿಗೆ. ಇಬ್ಬರು ಸೇರಿ 6 ಲಕ್ಷ ದುಡಿದಿರಪ್ಪ, ಗಂಡ ಒಂದು 3 ಲಕ್ಷ ಹೆಂಡತಿ 3 ಲಕ್ಷ, ಅಥವಾ ಗಂಡ ಒಂದು 3.5 ಲಕ್ಷ ಹೆಂಡತಿ ಒಂದು 2.5 ಲಕ್ಷ, ಟೋಟಲ್ 6 ಲಕ್ಷ ಬಂದಿತ್ತು ಅಂದರೆ 6 ಲಕ್ಷಕ್ಕೆ ಒಂದು ಬಿಡಿಗಾಸು ತೆರಿಗೆ ಕಟ್ಟುವಂತಿರಲ್ಲ. 6 ಲಕ್ಷದಿಂದ 14 ಲಕ್ಷದವರೆಗೆ ಅಂತ ಹೋದಾಗ 5% ತೆರಿಗೆ ಅಲ್ಲಿರುತ್ತೆ. ನೀವು 6 ಲಕ್ಷದಿಂದ 14 ಲಕ್ಷದವರೆಗೂ ಹೋದರೆ ಅದಕ್ಕೆ ನಿಮಗೆ ತೆರಿಗೆ ಎಷ್ಟು ಬರುತ್ತೆ ಅಂದರೆ ಬರೀ 5% ಬರುತ್ತೆ. 14 ಲಕ್ಷದಿಂದ 20 ಲಕ್ಷದವರೆಗೆ ಗಂಡ ಹೆಂಡತಿ ಇಬ್ಬರೂ ಸೇರಿ 14 ಲ್ಯಾಕ್ಸ್ ದುಡಿದಿದ್ರೆ 5% ತೆರಿಗೆ ಕಟ್ಟಿದ್ರೆ ಸಾಕು ಅಂತ ಈ ಸ್ಲ್ಯಾಬ್ ಪ್ರಕಾರ. 14 ಲ್ಯಾಕ್ಸಿಂದ 20 ಲ್ಯಾಕ್ಸ್, 14ರಿಂದ 20 ಲಕ್ಷದವರೆಗೂ ದುಡಿದ್ರೆ 10% ಟ್ಯಾಕ್ಸ್ ಅವಾಗ ಬರುತ್ತೆ. 20 ಲಕ್ಷದಿಂದ 24 ಲಕ್ಷದವರೆಗೂ ದುಡಿದ್ರೆ 15% ತೆರಿಗೆ ಅವಾಗ ಬರುತ್ತೆ. 24 ಲಕ್ಷದಿಂದ 30 ಲಕ್ಷದವರೆಗೂ ಅಂತ ಬಂದಾಗ 20% ತೆರಿಗೆ ಬರುತ್ತೆ. 30 ಲಕ್ಷದ ಮೇಲ್ಪಟ್ಟು ಹೋದಾಗ 30% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಆಯ್ತಪ್ಪ, 1 ಕೋಟಿ ಆದಾಯ ಮಾಡ್ತಾ ಇದ್ದಾರೆ ಇಬ್ಬರು, ಗಂಡ ಒಂದು 50 ಲಕ್ಷ ಹೆಂಡತಿ ಒಂದು 50 ಲಕ್ಷ ಅಂತ ಬಂದಾಗ 1 ಕೋಟಿಯಿಂದ 2 ಕೋಟಿವರೆಗೂ ತೆರಿಗೆ ಇರೋದು 10%, 2 ಕೋಟಿಯಿಂದ 4 ಕೋಟಿವರೆಗೂ 15% ತೆರಿಗೆ ಇರುತ್ತೆ. 4 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಸಂಪಾದನೆ ಅವರಿಗಿದ್ರೆ 25% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಪ್ರಯೋಜನ ಏನು ಅಂದರೆ, ಪ್ರತ್ಯೇಕವಾಗಿ ಐಟಿ ರಿಟರ್ನ್ಸನ್ನು ಫೈಲ್ ಮಾಡಿದ್ರೆ ಒಂದೊಂದು ಕುಟುಂಬಕ್ಕೂ ಕೂಡ ಆರ್ಥಿಕವಾಗಿ ಹೊರೆ ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದೇ ಐಟಿ ರಿಟರ್ನ್ ಸಲ್ಲಿಸಬಹುದಾಗುತ್ತೆ. ಕುಟುಂಬದಲ್ಲಿ ವರ್ಷಕ್ಕೆ ಲಕ್ಷ ರೂಪಾಯಿ ಉಳಿತಾಯ ಕೂಡ ಮಾಡಬಹುದು. ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಕ್ಕೆ ಹೆಚ್ಚು ಪ್ರಯೋಜನ ಇದರಿಂದ ಆಗುತ್ತೆ ಅಂತ. ಕುಟುಂಬದಲ್ಲಿ ಒಟ್ಟು 14 ಲಕ್ಷದವರೆಗೂ ಕೂಡ ಒಂದು ತೆರಿಗೆ ವಿನಾಯಿತಿ ಸಿಗಬಹುದಾಗುತ್ತೆ. 6 ಲಕ್ಷ ದಾಟಿದ್ರೆ 5% ಮಾತ್ರ ಆದಾಯ ತೆರಿಗೆ ಕಟ್ಟಬೇಕಾಗತ್ತೆ. 5% ತೆರಿಗೆಯನ್ನು ಕೂಡ ವಾಪಸ್ ಪಡೆದುಕೊಳ್ಳುವಂಥ ಅವಕಾಶ ಇರುತ್ತೆ ಇಲ್ಲಿ. ಈ ತೆರಿಗೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನೋಡಿ, ಮೆಡಿಕಲ್ ವಿಮೆ, ಹೆಲ್ತ್ ಇನ್ಶೂರೆನ್ಸ್ ಅಂತ ಇರುತ್ತಲ್ಲ, ಇದು ಬಹಳ ಇಂಪಾರ್ಟೆಂಟು. ಎಲ್ಲೋ ಯಾರಿಗೋ ಎಮರ್ಜೆನ್ಸಿ ಇರುತ್ತೆ, ಅಡ್ಮಿಟ್ ಆಗಬೇಕಾಗತ್ತೆ, ಈ ಟ್ಯಾಕ್ಸ್ ಜೊತೆಗೆ ನಿಮ್ಮೊಂದು ಮೆಡಿಕಲ್ ವಿಮೆ ಕೂಡ ಅದ್ರ ಜೊತೆಲಿ ಸೇರಿದರೆ ಅನುಕೂಲ ಆಗಲ್ವಾ? ಇದು ವಿಶೇಷವಾಗಿ ಟರ್ಮ್ ಇನ್ಶೂರೆನ್ಸ್ ಲಾಭ ಕೂಡ ನಿಮ್ಮದಾಗುತ್ತೆ. ಇದರಿಂದ ದುಡಿಯುವ ಯಜಮಾನ ಮೃತಪಟ್ಟರೂ ಕೂಡ ಒಂದು ಕುಟುಂಬ ಆರ್ಥಿಕವಾಗಿ ಸೇಫ್ ಆಗಿರಬಹುದು. ಟರ್ಮ್ ಇನ್ಶೂರೆನ್ಸ್ನ ಕಾರಣದಿಂದಾಗಿ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಕೂಡ ಸಿಗುತ್ತೆ. ಯುವ ದಂಪತಿಗಳಿಗೆ ಇದರಿಂದ ಲಾಭ ಹೆಚ್ಚು ಅಂತ ಅನಲೈಸ್ ಮಾಡ್ತಾ ಇದ್ದಾರೆ.